8ನೇ ತಾರೀಕು ನಡೆದ ಘಟನೆ ಬಗ್ಗೆ ಆ ಒಂದು ಹುಡುಗ ಬಡವ ಇರ್ತಾನೆ, ಡೈಲಿ ಲೇಬರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸುಮ್ಮನೆ ಯಾರು ಸಾಯಲ್ಲ. ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ರೆ, ಎಷ್ಟು ಕಷ್ಟಪಟ್ಟಿದ್ರೆ ಆ ಹುಡುಗ ಸ್ವಂತ ಪ್ರಾಣವನ್ನು ತಗೊಂತಾನೆ ಅಂತ ನಾವೆಲ್ಲರೂ ಇಲ್ಲಿ ಪತ್ರಕರ್ತರಾಗ್ಲಿ, ಬೇರೆಯವರಾಗ್ಲಿ, ಪಬ್ಲಿಕ್ ಆಗ್ಲಿ ಎಲ್ಲರೂ ತಿಳ್ಕೋಬೇಕು. ಯಾವ ತರ ಹುಡುಗ ಅಲ್ಲೇ ಒಂದು ಜಿಲ್ಲಾ ಪಂಚಾಯತಿ ಜಡ್ಪಿ ಇದರಲ್ಲೇ ಸತ್ತೋಗ್ತಾನೆ ಅಂತ ನೇಣು ಹಾಕೊಂಡು ಆ ಹುಡುಗನಿಗೆ ಎಷ್ಟು ಕಷ್ಟ ಆಗಿರುತ್ತೆ. ಆ ದುಡ್ಡು ತಗೊಂಡು 40 ಲಕ್ಷ ತಗೊಂಡಿದ್ದಾರೆ ಅಲ್ಲ ಮುಠಾಳಿದ್ರು. ಮಂಜುನಾಥ್ ಇವರು ಸಹಚರ ಎಲ್ಲ ಈ ಕೆ ಸುಧಾಕರ್ ಅವರು ಹೆಸರು ಹೇಳ್ಕೊಂಡು ಇಲ್ಲ ಅವರ ತಗೊಂಡ್ರೆ ಇರುತ್ತೆ, ನಿಮ್ಗೂ ನಮಗೂ ಗೊತ್ತಿಲ್ಲ, ದೇವ್ರ ಗೊತ್ತು. ಪಾಪ ಅವರು ಅನ್ಯಾಯವಾಗಿ ಸತ್ತೋಗ್ಬಿಟ್ರಲ್ಲ, ಅವ್ರ ಕುಟುಂಬಕ್ಕೆ ಯಾರು ಹೊಣೆ? ಕೋಟಿ ಹಣ ಇದ್ರಿ ಸುಧಾಕರ್ ಸಾಹೇಬ್ರೆ, ನಿಮ್ಮ ಹತ್ರ ಕೋಟಿ ಹಣ ಆಗಿದೆಯಾ MP ಸಾಹೇಬ್ರೆ? ಆ ಹುಡುಗರ ದುಡ್ಡು ತಕೊಂಡೆ ನೀವು ಆ ದುಡ್ಡು ನಿಮ್ಮ ಬಾಲಕರು ಚಂಟಾಗಿ ಕೊಡ್ಬೇಕಾ ನೀವು? ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಇಲ್ಲ ಸಲ್ಲದ ಆರೋಪ. ಅಲ್ಲಿ ಒಬ್ಬ ಮಾಜಿ MP ಇದ್ದಾರೆ, ಆತನಿಗೆ ತಲೆ ಇಲ್ಲ. ಮಾಜಿ MPಗೆ ಮುನ್ಷಮ್ಮಿ ಅಂತ ಸುಮ್ಮನೆ ಬರೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಸುಧಾಕರಣ ಮೇಲೆ ಏನೇನೋ ಹೇಳೋದು, ಸರಿ ಇಲ್ಲ ಅಂತ ಹೇಳೋದು, ಇಲ್ಲ ಶಾಸಕರ ಬಗ್ಗೆ ಮಾತಾಡೋದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದವರು ಇಲ್ಲಿ ಬಂದು JDS, ಕಾಂಗ್ರೆಸ್, JDS, BJP ಸೇರ್ಕೊಂಡು ನಮ್ ಏನಾಗಿ ನಡೀತಾರ ಸರ್ಕಾರನ ಇದನ್ನ ಏನೋ ಮಾಡ್ಬೇಕಂದ್ರೆ ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ಸೂರ್ಯ ಚಂದ್ರ ಎಷ್ಟು ಇರೋ ಸತ್ಯದ ನಮ್ಮ ಸರ್ಕಾರ 5 ವರ್ಷ ಪೂರ್ಣಾವಧಿ ಮಾಡ್ತಾ ಇದೆ. ಮತ್ತೇನೂ ನಮ್ಮ ಕಾಂಗ್ರೆಸ್ ಪಕ್ಷ ಬರ್ತದೆ. ಕೇಂದ್ರದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಕೇಂದ್ರದ ಬಗ್ಗೆ ಇವರು ನಮ್ಮ ಮಾತಾಡ್ತಾರೆ, ನಮ್ಮ ನೇಮರಾಜ್ ಅವರು. ಈ ಜಿಲ್ಲೆ ಬಗ್ಗೆ ಇದುವರೆಗೂ ಎಷ್ಟು ಹಣ ಬಿಡುಗಡೆ ಮಾಡಿದಾರೆ ಅಂತ ನನ್ನ ಹತ್ರ ಪೂರ್ತಿ ದಾಖಲೆ ಇದೆ. ಸುಮ್ಮನೆ 1 ರೂಪಾಯಿ ಇಲ್ಲ, ಬಿಡಿಗಾಸಿಲ್ಲ, ದಿವಾಳಿ ಆಗ್ಬಿಟ್ಟಿದೆ, ಏನಕ್ಕೂ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಯಾಕ್ರಿ ಹೇಳ್ತೀರಾ? ಬಿಜೆಪಿ ಆಗಲಿ JDS ಅವ್ರಿಗೆ ಮರ್ಯಾದೆ ಇಲ್ವಾ? ಕಣ್ಣೇನೋ ನಿಮ್ಗೆ ಕುರುಡ ಆಗ್ಬಿಟ್ಟಿದ್ಯಾ? ಇಲ್ಲಿ ದಾಖಲೆ ಇದೆ, ಎಷ್ಟು ಹಣ ಬಿಡುಗಡೆ ಮಾಡಿದಾರಂತ ನಮ್ಮ ಸಚಿವರು. ಜಿಲ್ಲೆಯಾದ್ಯಂತ ಎಷ್ಟು ದುಡ್ಡು ಈಗ ಮತ್ತೆ ಕೈಗಾರಿಕೆಗಳು ತಗೊಂಡ್ಬರ್ತಾವ್ರೆ. ಅನ್ಎಂಪ್ಲಾಯ್ ತುಂಬಾ ಜಾಸ್ತಿ ಇದೆ. 11 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಏನು ಮಾಡಿಲ್ಲ. ನಮ್ಮ ಭಾರತ ದೇಶದಲ್ಲಿ ಇವರು ನಿರುದ್ಯೋಗ ಜಾಸ್ತಿ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ. 1 ಉದ್ಯೋಗ ಕೊಡಕ್ಕೆ ಕೂಡ ಹೇಳ್ತಾ ಇಲ್ಲ. ಸುಮ್ಮನೆ ಅಚ್ಚೋದಿನ ಎಲ್ಲಪ್ಪ ಬಂದಿದ್ದು ಅಚ್ಚೋದಿಲ್ಲ, ಎಲ್ಲಿ ಬಂದಿದ್ದು ಅಚ್ಚೋದಿಲ್ಲ. ಎಲ್ರಿಗೂ 15 ಲಕ್ಷ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ಎಲ್ಲ ಹಾಕಿದ್ರ? ನೀವು ಮಾಧ್ಯಮದವ್ರು ಕೇಳಿದಾರ? ಎಷ್ಟು ದುಡ್ಡು ಬಂದಿದೆ? 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬರೋಕ್ ಮುಂಚೆ ಪ್ರಣಾಳಿಕೆಯಲ್ಲಿ. 5 ಕರೆಕ್ಟ್ ಆಗಿ ನಿರ್ವಹಿಸ್ತಾ ಇದ್ದಿಲ್ವಾ? ದುಡ್ಡಿಲ್ಲ ಅಂತ ಹೇಳ್ತಾರೆ. ಆ ಶಾಸಕರಿದ್ದಾರೆ ಚಿಂತಾಮಣಿಯಲ್ಲಿ, ಅವರು ಏನು ಕೆಲಸ ಇಲ್ಲ. ಸುಮ್ಮನೆ ನಮ್ಮ ಸಚಿವರ ಮೇಲೆ, ನಮ್ಮ ಸುಧಾಕರಣ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರ್ಸೋದು, ಅವ್ರ ಮೇಲೆ ಇಲ್ಲಿಸಲ್ಲೆಲ್ಲ ಹೇಳೋದು. ಇಡೀ ಜಿಲ್ಲೆಗೆ ಇವತ್ತು ಗ್ಯಾರಂಟಿಗಳಿಗೆ 1823 ಕೋಟಿ ಬಿಡುಗಡೆ ಮಾಡಿದ್ದಾರೆ ಗ್ಯಾರಂಟಿಗಳಿಗೆ. ಇಲ್ಲಿ ದಾಖಲೆಗಳಿದೆ. ಮತ್ತೆ ಕಾಮಗಾರಿಗಳಿಗೆ ಜಿಲ್ಲೆಯಾದ್ಯಂತ 2073.94 ಕೋಟಿ ಜಿಲ್ಲೆಯಾದ್ಯಂತ ಮಾಡಿದ್ದಾರೆ ನಮ್ಮ ಸಚಿವರು. ಮತ್ತೆ ಕೈಗಾರಿಕೆಗಳು ಗೋರಿಬಿದೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಗುಡಿಬಂಡೆ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಎಲ್ಲ ಕಡೆ 5294 ಎಕರೆ ಮಾಡಿದ್ದಾರೆ. ನಿರುದ್ಯೋಗಿಯರ ನಮ್ಮ 5 ತಾಲೂಕುಗಳಲ್ಲಿ ನಿರುದ್ಯೋಗ ಜಾಸ್ತಿ ಇದ್ದಾರೆ. ಫ್ಯಾಕ್ಟರಿಗಳು ಯಾವೆಲ್ಲ ಅಂತ ಹೇಳ್ಬಿಟ್ಟು 5 ತಾಲೂಕುಗಳಿಗೆ 5,000 ಚಿಲ್ಲರೆ ಎಕರೆಗಳನ್ನ ಮಂಜೂರು ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾಕ್ಟರಿಗಳು ಬರುತ್ತದೆ. ನಿರುದ್ಯೋಗಿಗಳಿಗಿಂತ ಹುಡುಗರು ಬಾಬು ಅನ್ನೋಂತ ಅನ್ಎಂಪ್ಲಾಯ್ ಹುಡುಗರಿಗೆ ಅಲ್ಲಿ ಫ್ಯಾಕ್ಟರಿ ಬಂದ್ರೆ ಒಳ್ಳೇದಾಗುತ್ತಂತ ಅಲ್ಲಿ ಜಮೀನನ್ನ KIDB ಕೊಟ್ಟು ಅಲ್ಲಿ ಫ್ಯಾಕ್ಟರಿ ಬರೋಕೆ ಮಾಡ್ತಾ ಇದ್ರು ನಮ್ಮ ಸಚಿವರ ಮೇಲೆ.
ಅಲ್ಲಿ ಬರೋದು, ರಾಜಕೀಯ ಮಾಡೋದು, ಆ ರೈತನ ಎತ್ತಿಗಟ್ಟೋದು, ಗಾಳಿಯಲ್ಲಿ ಗುಂಡೊಡ್ ಬಿಡೋದು. ಇವ್ರಿಗೇನು ಮಾಡಿದ್ರೆ ಯೋಗ್ಯತೆ ಇಲ್ಲ. 15 ವರ್ಷದಿಂದ ಇದ್ದಾರೆ ಇವರು. 10 ವರ್ಷ MLA ಆಗಿದ್ರು, ಇವಾಗ ಅಲ್ಲಿ ಸಂಸದರಾಗಿದ್ದಾರೆ. ಏನ್ ಮಾಡಿದ್ರು ಇವ್ರು? 1 ವರ್ಷ ಆಗಿದೆ. ಏನ್ ಇವ್ರು ಕಾಂಟ್ರಿಬ್ಯೂಷನ್ ನಮ್ಮ ಜಿಲ್ಲೆಗೆ ಇಲ್ಲಿ ಮಾಡಿದಾರಲ್ಲ, ಇಲ್ಲಿ ಮಾಡಿದವರಿಗೆ ಎಲ್ಲ ಮಾಡಿರೋದು ನಮ್ಮ ಕಾಂಗ್ರೆಸ್ ಫಸ್ಟ್ ಅವಧಿಯಲ್ಲಿ CM ಅವರು ಸಿದ್ದರಾಮಯ್ಯ ಇದ್ದಾಗ ಮಾಡಿರೋದು. ಒಂದೇ ಒಂದು ಗೌರ್ಮೆಂಟ್ ಇತ್ತಲ್ಲ, ಯಾರು BJP ಗೌರ್ಮೆಂಟ್, ಅವಾಗ ಯಾವುದು ಒಂದು ಆಫೀಸ್ ಇಲ್ಲ, ಯಾವುದು ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಎಲ್ಲ ನಾವು ಮಾಡಿರೋದು ನಮ್ಮ ಸಿದ್ದರಾಮಯ್ಯ ಫಸ್ಟ್ ಅವಧಿಯಲ್ಲಿ ಮಾಡಿದ ಕೆಲಸನೇ ಇವರು. ಅಲ್ಲಿ ಹೋಗ್ಬಿಟ್ಟು ಏನಿಲ್ಲ, ಇವರು ಕೊರೋನಾದಲ್ಲಿ ದುಡ್ಡು ಹೊಡೆದು ಬಂದ್ಬಿಟ್ರೆ 36 ಜನ ಸತ್ತೋದ್ರು ಕೋವಿಡ್ ಟೈಮಲ್ಲಿ. ಯಾರು ಹೊಣೆ ಅದಕ್ಕೆ? ಇಲ್ಲಸಲ್ದೆಲ್ಲ ಆರೋಪಗಳೆಲ್ಲ ನಮ್ಮ ಸಚಿವರ ಮೇಲೆ ಮಾಡೋದಾ ಇವರು? ಸುಮ್ನೆ ಯಾರು ಗಾಡಿಯಲ್ಲಿ ಗುಂಡೋಡ್ಸಕ್ ಹೋಗ್ಬಾರ್ದು. ನಮ್ಮ ಸಚಿವರು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಅವ್ರ ಮನೆಗೆ ಬರೋದು 1 ಗಂಟೆ 2 ಗಂಟೆ ಆಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲಾ ಕಡೆ ಆಂಧ್ರದಲ್ಲಿ ಎಲೆಕ್ಷನ್ ಹೋಗ್ತಾರೆ, ಮಹಾರಾಷ್ಟ್ರಲ್ಲಿ ಎಲೆಕ್ಷನ್ ಹೋಗ್ತಾರೆ, ಗುಜರಾತ್ ಅಲ್ಲಿ ಎಲೆಕ್ಷನ್ ಹೋಗ್ತಾರೆ. ಇಲ್ಲಿ ಯಾರೇ ಡೆಲಿಗೇಟ್ಸ್ ಔಟ್ ಆಫ್ ಕಂಟ್ರಿ ಇಂದ ಬಂದ್ರೆ ಅವರೇ ಇಲ್ಲಿ ಡೆಲಿಗೇಟ್ ಔಟ್ ಆಫ್ ಕಂಟ್ರಿ ಅವರು ಹ್ಯಾಂಡಲ್ ಮಾಡ್ತಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಎಲ್ಲವನ್ನು ವಿದ್ಯೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಜಿಲ್ಲೆಗೆ ಇಷ್ಟು ದುಡ್ಡು ತಂದಿದ್ದಾರೆ, ಇವ್ರೇನು ಮಾಡಿಲ್ಲ ಅಂತ ಹೇಳ್ತಾರೆ. ನಮ್ಮ ಹತ್ರ ಇದೆ ದಾಖಲೆ. ನಾಚಿಕೆ ಆಗಲ್ವರ್ಗೆ? ಮನ ಮರ್ಯಾದೆ ಇಲ್ವಾ? ಏನಾದ್ರೂ ಮಾತಾಡಕ್ಕೆ ಒಂದು ಅರ್ಥ ಇಟ್ಕೊಂಡು ಮಾತಾಡ್ಬೇಕು. BJP ಗೌರ್ಮೆಂಟ್ ಅಲ್ಲಿ ಏನ್ ಮಾಡಿದ್ರೆ ನೀವು? 4 ವರ್ಷ ಇದ್ರಲ್ಲ, 4 ವರ್ಷದಲ್ಲಿ ಏನ್ ಮಾಡಿದ್ರೆ? ಡ್ಯಾನ್ಸ್ ಮಾಡಿದ್ದಾಯ್ತು, ಬೇರೆ ಕಡೆಯಿಂದ ಹೀರೋಯಿನ್ ತರಿಸಿ ಸಮಾವೇಶ ಮಾಡಿದ್ದಾಯ್ತು. ನೀವು ಸುಮ್ನೆ ನಮ್ಮ ಸಚಿವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತೀರಾ? ಜಾಸ್ತಿ ದಿನ ನಡೆಯಲ್ಲ ಇದು. ಮೊನ್ನೆ ತಾನೇ ರಾಹುಲ್ ಗಾಂಧಿ ಬಂದು ನಿಮ್ಗೆ ಏನಿದೆ ನಿಮ್ ಕೇಂದ್ರ ಸರ್ಕಾರದ್ದು ಅಂತ ಎಲ್ಲ ಇಲ್ಲಿ ಬಿಚ್ಚಿಟ್ಟಿದ್ರೆ ಅದು ನಾನು ಬೇರೆಯವ್ರು ಹೇಳ್ತಾರೆ, ನಾನು ಹೇಳಕ್ಕಾಗಲ್ಲ, ನಾನು ಒಬ್ಬನೇ ಹೇಳಕ್ಕಾಗಲ್ಲ. ಅದನ್ನ ಏನೇನಿದೆ ನಿಮ್ ಮತಗಳನ್ನ ಹೆಂಗ್ ಮಾಡ್ತಾ ಇದ್ದಾರೆ ಎಲ್ಲ ವಿವರಿಸ್ತಾರೆ. ಅದು ಅವ್ರು ಇಂಡಿಯಾ ನೋಡುತ್ತೆ. ಬೇರೆ ದೇಶಗಳವರು ನೆಗಿತಾರ ನಮ್ಮನ್ನ ನೋಡ್ಬಿಟ್ಟು. ಏನಪ್ಪ ಇಷ್ಟೊಂದು ಈ ಸಂವಿಧಾನವೇ ಇಲ್ವೇ ನಮ್ಮ ಭಾರತ ದೇಶದಲ್ಲಿ ಅಂತ ಇದ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ನೋಡ್ಬಿಟ್ಟು ನಮ್ಮ ಇಂಡಿಯಾ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ 93-94% ಹೋಗ್ಬಿಟ್ಟಿದ್ದಾರೆ ಇವಾಗ. ನಮ್ಮ ಇದೇನೋ ಬಡವರಾಗಿ ಆಹಾರ ಭದ್ರತೆ ಇಲ್ಲ, ಯಾವುದೇ ಕಾನೂನು ಇಲ್ಲ, ಏನ್ ಬೇಕೋ ಮಾಡೋದು ಎಲ್ಲಾ ಕಡೆನೂ. ಎಷ್ಟಾಗಿದೆ ಮರ್ಡರ್ಗಳು ಎಷ್ಟಾಗ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ, ರೇಫ್ಗಳು ಎಷ್ಟಾಗ್ತಾ ಇದೆ. ಸುಮ್ನೆ ನಮ್ಮ ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ಅವರು, ನಮ್ಮ DK ಶಿವಕುಮಾರ್, ನಮ್ಮ ಎಲ್ಲ ಸಚಿವರು ನಮ್ಮ ಕ್ಯಾಬಿನೆಟ್ ಮೇಲೆ ಕುಬೆ ಕೊರ್ಸೋದು. ಏನು ಮಾಡಿಲ್ಲ, ಏನಿಲ್ಲ ಕಾಣಲ್ಲ. ಇತ್ತೀಚೆಗೆ ಈ ತಿಂಗಳಲ್ಲಿ ಒಬ್ಬೊಬ್ಬ ಶಾಸಕ 50 ಕೋಟಿ ಕೊಡ್ತಾ ಇದ್ದಾರೆ ರಸ್ತೆಗಳಿಗೆ ಅಭಿವೃದ್ಧಿ ಬಗ್ಗೆ. ಬೇಕಾದ್ರೆ ತಕೊಳ್ಳಿ, ಕಣಿಲಿಲ್ಲ ನಿಮ್ಗೆ? ಯಾಕ್ರಿ ಇರೋ ಬರೋದೆಲ್ಲ ಮಾಡ್ಬಿಟ್ಟು ಈ ತರ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದು? ಗ್ಯಾರಂಟಿ ನಿಲ್ಲಿಸ್ಬಿಡಿ. ಗ್ಯಾರಂಟಿ ಇಲ್ಲ ನಿಮ್ ಮನೆಯಿಂದ ಕೊಡ್ತಾ ಇದ್ದೀರಾ? ಯಾರ ಮನೆಯಿಂದ ಕೊಡ್ತಾ ಇಲ್ಲ. ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ DK ಶಿವಕುಮಾರ್ ಸರ್ಕಾರ ಎಲ್ಲ ನಾವು ಕಟ್ಟೋ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಇವಾಗ BJP ಅವರು ತಗೊಂತಾರೆ, JDS ಅವರು ತಗೊಂತಾರೆ, ಕಾಂಗ್ರೆಸ್ ಅವರು ತಗೊಂತಾರೆ. ನಮ್ ಬೇಡ ಬಿಟ್ಬಿಡ್ಲಿ, ಗ್ಯಾರಂಟಿ ಇಲ್ಲ. BJP ಅವರು ಬಿಟ್ಬಿಡು, JDS ಅವರು ಬಿಟ್ಬಿಡ್ರಿ, ನಮ್ಗೆ ಬೇಡ. ಆದ್ರೆ ದುಡ್ಡು ತಗೊಳ್ಳೋದು ಬೇಕು. ದಿವಾಳಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ. ಇದಾನೆ ಮಾಡೋ ಕೆಲಸ. ಇವೆಲ್ಲ ಬಿಟ್ಬಿಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ನಮ್ಗೆ ಸಪೋರ್ಟ್ ಮಾಡಿ. ನೀವು ಸುಮ್ನೆ ಇಲ್ಲಸಲ್ಲದೆಲ್ಲ ಮಾಡಿಬಿಟ್ಟು ನಮ್ಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಸಿದ್ದರಾಮಯ್ಯಗೆ, DK ಶಿವಕುಮಾರ್ ಅವರಿಗೆ, ನಮ್ಮ ಸಚಿವರುಗಳಿಗೆ ಕಪ್ಪು ಬಣ್ಣ ಹೆಚ್ಚ ಬಂದ್ರೆ ನಿಮ್ಮ ಮುಖಕ್ಕೆ ಕಪ್ಪು ಮುಸಿ ಬಿಡ್ತಾರೆ. ಹುಷಾರಾಗಿರಿ, ದಯವಿಟ್ಟು ಕೇಳ್ಕೊಂತೀವಿ. ಆ ಹುಡುಗನಿಗೆ ನೀವು ಏನ್ ಬಂದು ಇವಾಗ ಯಾರೋ ಓಡೋಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರು. ನೀವು ಕರೆಕ್ಟ್ ಆಗಿದ್ರೆ ಯಾಕೆ ಓಡಾಡ್ಬೇಕು? ಹುಡುಗನ ಹತ್ರ 40 ಲಕ್ಷ ತಗೊಂಡು ಏನಾಗ್ಬೇಕು? ಅವ್ರ ಕುಟುಂಬ, ಅವ್ರ ತಂದೆ ತಾಯಿ ಏನಾಗಬೇಕು? ಇದನ್ನೆಲ್ಲ ಬಿಟ್ಬಿಡಿ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆನ ಅಭಿವೃದ್ಧಿ ಮಾಡಕ್ ಬಿಡಿ. ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಸಚಿವರು. ಒಂದೊಂದಾಗೆ ಇಳಿಸ್ತಾರೆ. ಅವ್ರು ಎಷ್ಟೇ ತಂದಿದ್ರೆ ಆ ಹೂನ್ ಮಾರ್ಕೆಟ್ಗೆ ಎಷ್ಟು, APMCಗೆ ಎಷ್ಟು,
ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರತಿಯೊಂದು ನಾನು ಇದೆಲ್ಲ ಇವ್ರ್ಸಕ್ಕೆ ನಾನಲ್ಲ, ಅವರು ಸಚಿವರು ಇದ್ದಾರೆ, ಅವ್ರು ಇವ್ರಿಸ್ತಾರೆ, ಅವ್ರಿಗೆ ಏನ್ ಬೇಕೋ ಅವ್ರು ಕೊಡ್ತಾರೆ, ಅವ್ರಿಗೆ ಅಲ್ಲೂ ಹೇಳ್ತಾನೆ ಇರ್ತಾರೆ. ಆದ್ರೂ ಸುಮ್ನೆ ಅವ್ರಿಗೆ ಹೋಗ್ಬೇಕು, ಸುಮ್ನೆ ಅದನ್ನು ಕುಂಬಕ್ಕಂತೆ ಮಾಡಿರೋದು ನೀವು ಹೇಳ್ತಿರೋ ಕೆಲಸ. ಅದಕ್ಕೆ ನಮ್ಮ ಸಚಿವರು ಎಮ್ಮೆಲ್ಯೆ ನಮ್ಮ ಪ್ರತಿಪಕ್ಷವರು ಕುಮ್ಮಕ್ಕು, ಹೆಂಗ್ರಿ ಕುಮ್ಮಕ್ಕು? ಆ ಹುಡುಗ ಡೆತ್ ಹೋಗಿ ಬರೀತಾರಂದ್ರೆ ಕಾಮನ್ ಸೆನ್ಸ್ ಬೇಡವಾ? ಸುಮ್ನೆ ಬರೀತಾರ? ಡೆತ್ ಹೋಗಿ ಕೂಡ ಸುಳ್ಳೆ. ಯಾವ ತರ ಈಗ ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ತರ ಮಲತಾಯಿ ಧೋರಣೆ ಮಾಡಿ ಇಲ್ಲಿ ಒಂದೇ ಒಂದು ನಿನ್ನೆ ಮೋದಿ ಅವ್ರು ಬಂದ್ರು, ನೀವು ಗೊತ್ತಿರ್ತೀವಿ, ನೋಡಿರ್ತಾರ. ಏನ್ ಹೇಳಿದ್ರು? ಅಲ್ಲೇ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ರು, ಎಷ್ಟು ಇವಾಗ ಇವರೆಲ್ಲ ಎಲ್ಲದೋ ನಮ್ಮದೇ ದುಡ್ಡು, ಎಲ್ಲಾ ನಮ್ದೇ ದುಡ್ಡು ಹೇಳಿದ್ರು. ಮೆಟ್ರೋ ಲೈನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ 15% ಅವ್ರ ಎದುರುಗಡೆ ಕೂರಿಸ್ಕೊಂಡೆ ಹೇಳಿದ್ರು ಸಿದ್ದರಾಮಯ್ಯ ಅವರು. ಇಷ್ಟೇ ನೀವು ಕೊಟ್ಟಿರೋ ದುಡ್ಡು, ಯಾಕೆ ಮಲ್ತಾಗ ನೀವು ಮಹಾರಾಷ್ಟ್ರಕ್ಕೆ ಎಷ್ಟು ಕೊಡ್ತೀರಾ, ಗುಜರಾತ್ಗೆ ಎಷ್ಟು, ಅದನ್ನ ನಮ್ಗೂ ಕೊಡಿ ಸರ್, ನಾವು ನಮ್ಮ ರಾಜ್ಯ ಬೆಳೀತದೆ ಅಂತ ಅಲ್ಲೇ ಹೇಳಿದ್ರು ಸ್ಟೇಜ್ ಮೇಲೆ. ಇವ್ರು ಹೇಳ್ತಾರೆ ಏನು ಕೊಟ್ಟಿಲ್ಲ. ಬಿಜೆಪಿ ಅವರು ಇವ್ರು ಹೇಳ್ತಾರೆ ನಮ್ಗೆ ಎಲ್ಲ ಚೊಂಬೆ ಕೊಟ್ಟಿದ್ದ ನಮ್ಗೆ. ಇವ್ರು ಹೇಳ್ತಾರೆ ಎಲ್ಲ ಏನು ಇಲ್ಲ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನು ದುಡ್ಡಲ್ಲಿ ಎಲ್ಲ ದಿವಾಳಿ ಹಾಕ್ಬಿಟ್ಟಿದೆ, ಗ್ಯಾರಂಟಿ ಕೊಟ್ಬಿಟ್ಟವ್ರೆ, ನಾಚಿಕೆ ಆಗ್ಬೇಕು, ಮಾನ ಮರ್ಯಾದೆ ಇರ್ಬೇಕು ಇವ್ರಿಗೆ ಅಂತೇಳಿ ನಾನು ಜಿಲ್ಲಾ ಅಧ್ಯಕ್ಷ ನಾರಾಯಣ ಸ್ವಾಮಿ ಅಂತ